ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏನಿದು ತಾಯಿ? ಇದು ಯಾವ ಅಪಾಯದ ಮುನ್ಸೂಚನೆ? ಗಂಡ ಬೇಕು ಅಂದ್ರೆ ಒಪ್ತಾಳೆ, ಮಗು ನಂದಾಗುತ್ತೆ. ಗಂಡ ಅವಳಿಗೆ, ಮಗು ನಂಗೆ. ಜಾಜಿಗ ಸುಲಭದವಳಲ್ಲ, ಶ್ರೀಚಕ್ರ ಗರ್ಭ ಸಂಭೂತೆ ಅವಳು. ಬಂಗಾರಿ ಬಾರೋ ಕುತ್ಕೊಳ್ಳೋ. ಅವಳ ಜೊತೆ ಇವನು ಯುದ್ಧಕ್ಕೆ ಬಿದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ಅದೇ ಸೂಚನೆನೆ ತಾಯಿನೂ ಕೊಡ್ತಾ ಇರೋದು. ಅಮ್ಮನ ಕುಂಕುಮದಿಂದನೇ ಈ ಬೆಳಕನ್ನು ಕಣ್ ಕುಗ್ತಿರೋದು. ಖಡ್ಗಮಾಲ ಸ್ತೋತ್ರ ಶುರು ಮಾಡೋದಕ್ಕೆ ಮುಂಚೆ ಮಂತ್ರ ಪುಷ್ಪ ಹೇಳ್ಕೊಡ್ತೀನಿ. ನಾ ಹೇಳ್ದಂಗೆ ಇಬ್ರು ಹೇಳಿ, ಆಯ್ತಾ? ಅವಳಿಗೆ ಏನಾದ್ರೂ ಆಗ್ಬಿಟ್ರೆ ನಮ್ಮ ಶ್ರೀಚಕ್ರದ ಆಸೆ ನೀರಿನಲ್ಲಿ ಹೋಮ ಮಾಡ್ದ ಹಾಗೆ. ಹಾಗಾದರೆ ನಾವು ಅವನ್ನ ತಡಿಲೇಬೇಕು ಗುರುಗಳೇ. ಆ ಕುರುಪಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಮಣಿಕಂಠ, ನಡಿ. यो पां पुष्पं वेद पुष्पवान् प्रजावान् पशुवान् भवति चन्द्रमा अपं पुष्पं पुष्पवान् प्रजावान् पशुवान् भवति य एवं वेद योपामायतनं वेद आयतनवान् भवति आयतनं वेद आयतनवान् भवति य एवं वेद योपामायतनं वेद आयतनवान् भवति ओम शांति शांति शांति. ओम शांति शांति शांति. ಜಾಜಿ ಮಂಗಳಾರತಿ ಮಾಡು.
ಜಾಜಿ, ಮಸಿ ಇಲ್ಲಿಗೆ ಹೇಗೆ ಬರೋದಕ್ಕೆ ಸಾಧ್ಯ? ಏನಾಯ್ತು? ಎದ್ದೇಳಿ. ಕುರುಬಿ ಏನು ಅಪಾಯ ಮಾಡಿದ್ದಾನೆ? ಅವನು ಜಾಜಿನ ಬಲಿ ಹಾಕ್ತಾನೆ. ನಮ್ಮ ಇಷ್ಟು ದಿನದ ಪರಿಶ್ರಮನ ಬಲಿ ತಗೊಳ್ತಾನ ಅವನು. ಅಪಶಕ್ನ. ಯಾಕಮ್ಮ ಹೀಗಾಯ್ತು? ಅದು ಮಂಗಳಾರತಿ ಸಮಯದಲ್ಲೇ ಹೀಗಾಗ್ಬೇಕಾಗಿತ್ತಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಬಂಗಾರಿ ದೀಪ ಆರಿಸೋ ವಿಚಾರ ಹೇಳ್ದಾಗ್ಲೇ ಅನ್ಕೊಂಡೆ ಏನೋ ಕಾದಿದೆ ಅಂತ. ಹಾಗೆ ಆಯ್ತು ನೋಡು. ಬಂಗಾರಿ ಎಲ್ಲಿ ಹೋದ? ಬಹುಶಃ ಇದನ್ನೆಲ್ಲ ಶುಚಿ ಮಾಡೋದಕ್ಕೆ ಬಟ್ಟೆ ತರದಕ್ಕೆ ಹೋಗಿರ್ಬೇಕು. ಮೊದಲು ಇದನ್ನೆಲ್ಲ ಶುಚಿ ಮಾಡಬೇಕು. ನಾವು ಶಾಸ್ತ್ರಿಗಳು ಅಥವಾ ದೇಶಿಕರ ಹತ್ರ ಹೋಗಿ ಕೇಳ್ಕೊಂಡು ಬರೋಣ, ಇದು ಯಾವ್ದ್ರ ಸೂಚನೆ ಅಂತ. ಸರಿ ಅಮ್ಮ, ಆದ್ರೆ ಅದಕ್ಕೆ ಮೊದಲು ಇದನ್ನೆಲ್ಲ ಶುಚಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸರಿ, ನೀ ಮಾಡ್ಬಿಟ್ ಬಾ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಶೇಖರಿ. ಯಾವ ಕಡೆ ಹೊರಟಿದೀಯ ಶೇಖರಿ? ಕೆಲಸ ಎಲ್ಲ ಮುಗೀತು, ಮನೆ ಕಡೆ ಹೊರಟಿದ್ದೆ ಯಜಮಾನ್ರೆ. ಮನೇಲಿ ಎಲ್ಲ ಕ್ಷೇಮನ? ಹಾ, ಎಲ್ಲ ಚೆನ್ನಾಗಿದ್ದಾರೆ. ಅಂದ ಹಾಗೆ ರಾಜಲಕ್ಷ್ಮಿ ಅವರು? ಮಂಡಿ ನೋವು, ವಯಸ್ಸಾಯ್ತಲ್ಲ, ಅದೇ ಬಿಟ್ರೆ ಚೆನ್ನಾಗೇ ಇದ್ದಾರೆ. ಓಹೋ, ಸರಿ. ಮನೆ ಕಡೆ ಬಂದು ಹೋಗೋದು ಕೇಳು. ಕೇರಳದಿಂದ ಒಂದು ಗಿಡಮೂಲಿಕೆ ತಂದಿದ್ದೀನಿ. ಮಂಡಿ ನೋವಿಗೆ ಬಹಳ ಒಳ್ಳೇದು, ಕೊಡ್ತೀನಿ. ಇಂಥವ್ರಿಗೆಲ್ಲ ಯಾಕೆ ಉಪಕಾರ ಮಾಡ್ತೀರಿ ಶಾಸ್ತ್ರಿಗಳೇ? ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಇಂಥವ್ರಿಗೆ ಯಾಕೆ ಸಹಾಯ ಮಾಡಬೇಕು ಹೇಳಿ? ಹಾಗೆಲ್ಲ ಮಾತಾಡಬಾರ್ದು ಜಗ್ಗಿ. ನೀನ್ ಯಾಕೆ ಮಾತಾಡಿ ನಿನ್ನ ಬಾಯಿನ ಹೊಲಸು ಮಾಡ್ಕೊಳ್ತೀಯ? ಎಲ್ಲ ಅವರವ್ರ ಕರ್ಮ ಅಲ್ವಾ ಶೇಖರಿ? ಹಾ, ಜಾಜಿ ಹೇಗಿದ್ದಾಳೆ? ಹುಷಾರಾಗಿದ್ದಾಳ? ಚೆನ್ನಾಗಿ ನೋಡ್ಕೊಳ್ತಾ ಇದ್ರ? ಬಸ್ರಿ ಬೇರೆ, ಬೈಕ್ಗಳು ಸಹಜ ಇಂಥ ಸಮಯದಲ್ಲಿ. ಏನಾದ್ರೂ ಬೇಕು ಅಂದ್ರೆ ಮನೆಗೆ ಬಂದು ತಗೊಂಡೋಗು. ಅಲ್ಲಿ ಪಂಚಾಕ್ಷರಿ ಇರ್ತಾನೆ, ಕೊಡ್ತಾನೆ. ಅಯ್ಯೋ, ಅದೆಲ್ಲ ಏನು ಬೇಡಿ ಯಜಮಾನ್ರೆ. ಓ ಹಾ, ಬಂಗಾರಿಯಲ್ಲಿ ಎಲ್ಲ ಹೋಗಿದ್ದಾನೆ? ಅವನು ಚೆನ್ನಾಗೇ ಇದ್ದಾನೆ ಯಜಮಾನ್ರೆ. ಹೌದಾ? ಹೌದು ಯಜಮಾನ್ರೆ. ಯಾಕೆ? ಯಾಕೂ ಇಲ್ಲ, ಇತ್ತೀಚೆಗೆ ದೇವಸ್ಥಾನದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದೆ. ಇರ್ಲಿ ಬಿಡು, ಯಾವಾಗ ಅಮ್ಮನವ್ರು ನೋಡ್ಬೇಕು ಅನ್ಸುತ್ತೋ ಆವಾಗ ಬರ್ಲಿ. ಎಲ್ರೂ ಹಾಗೆ ತಾನೆ. ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಅಮ್ಮನವ್ರ ಹತ್ರ ಬಂದೇ ಬರ್ತಾನೆ. ಹಾಗೇನಿಲ್ಲ ಯಜಮಾನ್ರೆ. ಅವನು ಅಂಗಡಿಗಳಿಗೆ ಹೋಗಿ ಹಪ್ಪಳ ಸಂಡಿಗೆ ಕೊಟ್ಟು ಬರ್ತಾನೆ. ಜಾಜಿಗೂ ಸ್ವಲ್ಪ ಸಹಾಯ ಆಗತ್ತೆ. ಅದಕ್ಕೆ ದೇವಸ್ಥಾನದ ಕಡೆ ಬರೋಕ್ಕಾಗ್ಲಿಲ್ಲ ಅನ್ಸುತ್ತೆ. ಓಹೋ, ಸಹಾಯನ ಅವನಿಂದನ? ಜಾಜಿಗ? ಎಂಥ ನಾಲಾಯಕ್ ಹುಡುಗನ ನಿನ್ನ ಮಗಳಿಗೆ ತಂದ್ಕೊಂಬಿಟ್ಟೆ ಶೇಖರಿ. सर्वमङ्गलमाङ्गल्ये शिवे सर्वार्थसाधिके
ಕ್ಷಮಿಸ್ಬಿಡಮ್ಮ. ನಿನ್ ಮೇಲೆ ಮಸಿ ಬಿದ್ದೋಯ್ತು. ಇದು ಯಾವ ಶಕುನನೋ ನನಗೆ ಗೊತ್ತಿಲ್ಲ, ಶುಭವೋ ಅಶುಭವೋ ಅದೂ ಗೊತ್ತಿಲ್ಲ. ಆದ್ರೆ ಯಾರಿಗೂ ಯಾವುದೇ ರೀತಿ ಅವಘಡ ಆಗದೆ ಇರೋ ಹಾಗೆ ನೋಡ್ಕೊ. ನಿನ್ನನ್ನೇ ನಂಬಿದ್ದೀನಿ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಿನ್ನೊಬ್ಬನ ದುಡಿಮೆಯಿಂದ ಮನೆಯವ್ರ ಹೊಟ್ಟೆ ಎಲ್ಲ ತುಂಬಬೇಕು. ನಿನ್ನ ಮಗಳ ಗಂಡನಾದ್ರೂ ನಿನಗೆ ಸಹಾಯವಾಗಿ ನಿಂತಿದ್ರೆ ನಿನ್ನ ಜವಾಬ್ದಾರಿ ಸ್ವಲ್ಪನಾದ್ರೂ ಕಡಿಮೆ ಆಗಿರೋದು. ಆದ್ರೆ ಏನ್ ಮಾಡ್ತೀಯಾ, ನೀನೇ ಒಂದು ಸಾಕಬೇಕು. ಮನೆ ಅಳಿಯ ಆಗ್ಬಿಟ್ಟಿದ್ದಾನೆ. ನೋಡ್ದೆ ಜಗ್ಗಿ ಇವನ್ ಕರ್ಮನ. ಏನು ಮಾಡೋದು ಯಜಮಾನ್ರೆ, ಅವನಿಗೆ ಇದ್ದಿದ್ದೊಂದು ಕೆಲಸ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋದು. ಅದರಿಂದಲೂ ತಾವು ಬಿಡಿಸಿಬಿಟ್ರಿ. ಇನ್ನೇನು ಕೆಲಸ ಮಾಡ್ತಾನೆ, ಅದಕ್ಕೆ ಖಾಲಿ ಕೂತಿದ್ದಾನೆ. ಹಾಗಂದು ಮಾತ್ರಕ್ಕೆ ನಾಲಾಯಕ್ಕಲ್ಲ, ಬಿಟ್ಟಿ ಕೂಳು ತಿನ್ನಬಾರ್ದು ಅಂತಲೇ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಿರ್ತಾನೆ. ಅಂದ್ರೇನು, ಯಜಮಾನ್ರು ನಿನ್ನ ಅಳಿನ ಕೆಲಸ ಕಿತ್ಕೊಂಡ್ರು ಅಂತಾನಾ? ಅಯ್ಯೋ, ನಾನೆಲ್ಲ ಹಾಗಂದೆ. ಯಜಮಾನ್ರು ನನ್ನೋಷ್ಟು ದೊಡ್ಡವನ ನಾನು. ಯಜಮಾನ್ರು ಆಗಲೇ ಹೇಳಿದ್ರಲ್ಲ, ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ಬೇಕು ಅಂತ. ಬಂಗಾರಿ ಹಣೆಯಲ್ಲಿ ಅದೇ ಬರ್ದಿತ್ತು ಅನ್ಸುತ್ತೆ. ಅದನ್ನ ತಪ್ಸಕ್ ನಮಗಾಗತ್ತಾ? ಯಜಮಾನ್ರೆ, ನಾನಿನ್ ಬರ್ತೀನಿ. ಮನೇಲಿ ನಂಗೆ ಕಾಯ್ತಿರ್ತಾರೆ. ಹೋಗು, ಅಳಿಯನ ವಕಾಲತ್ ವಹಿಸ್ಕೊಂಡು ಬಂದೆ ಅಲ್ಲ, ಮುಂದಿದೆ ನಿನಗೆ ಮಾರಿ ಹಬ್ಬ. ಶೇಖರಿ, ನೀನು ಎಲ್ಲೇ ಹೋದ್ರೂ ಕೊನೆಗೆ ನನ್ನ ಕಾಲ್ ಬುಡಕ್ಕೆ ಬಂದು ಬೀಳಬೇಕು. ಜಗ್ಗಿ, ಶಾಸ್ತ್ರಿಗಳೇ, ನೀವೇನು ಯೋಚನೆ ಮಾಡಬೇಡಿ. ಬಂಗಾರಿನ ಅದೇ ಆ ಹಳೆ ಮನೆಯಲ್ಲೇ ಕೂಡಾಕಿದ್ದೀನಿ. ಶೇಖರ್ ಈಗ ಮನೆಗೆ ಹೋಗ್ತಾನೆ. ಅಲ್ಲಿ ಬಂಗಾರಿ ಇರಲ್ಲ. ಎಲ್ಲೋದ ಬಂಗಾರಿ ಅಂತ ಊರೆಲ್ಲ ಅಲ್ದಾಡ್ತಾನೆ, ಎಲ್ಲೂ ಸಿಗಲ್ಲ. ಕಡೆಗೆ ನೀವೇ ಗತಿ ಅಂತ ನಿಮ್ಮ ಪಾದಕ್ಕೆ ಬಿದ್ದು ಕೇಳ್ತಾನೆ ಸಹಾಯನ. ನೋಡ್ತಾ ಇರಿ ಬೇಕಾದ್ರೆ. ಇವತ್ತು ನಡೆದಿರೋ ಘಟನೆಯಿಂದ ಯಾರಿಗೂ ಏನೂ ಅಪಾಯ ಇಲ್ಲ ಅಲ್ವಾ ಅಮ್ಮ? ಯಾರಿಗೂ ಏನೂ ಅಪಾಯ ಆಗೋದಿಲ್ಲ, ನೀ ಯೋಚನೆ ಮಾಡಬೇಡ ಜಾಜಿ. ಆದ್ರೆ ಮಸಿ ಬಿದ್ದಿರೋದು ಅಮ್ಮನವ್ರ ಮೇಲೆ ಅಲ್ವಾ, ಅದಕ್ಕೆ ಯೋಚನೆ ಆಗ್ತದೆ. ಹುಚ್ಚು ಹುಡುಗಿ, ಏನು ಯೋಚನೆ ಮಾಡಬೇಡ, ಏನು ಆಗೋದಿಲ್ಲ. ಆದ್ರೂ ಗೀದ್ರೂ ಏನೂ ಇಲ್ಲ. ಬಾ, ದೇಶಿಕ್ರ ಹತ್ರ ಹೋಗಿ ವಿಚಾರಿಸ್ಕೊಂಡು ಬರೋಣ. ಅವ್ರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರತ್ತೆ. ಇದು ಯಾವ್ದ್ರ ಶಕುನ ಅಂತ ಹೇಳ್ತಾರೆ. ಬಾ, ಹೋಗ್ಬಿಟ್ಟು ಬರೋಣ. ಜಾಜಿ ಮನೇಲಿ ನಿನ್ನ ಜೀವನ ಆಯ್ತು. ಇನ್ನು ನೀನು ಇಲ್ಲಿರೋ ಹಾಗಿಲ್ಲ. ನಿನ್ನ ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿರ್ಬೇಡ. ಜಾಜಿ ಜೀವ ತೆಗಿದೆ, ಈ ಮನೆಯಿಂದ ನಾನು ಕದ್ಲಲ್ಲ. ಜಾಜಿನ ಸಾಯಿಸೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ ಗುರುಪಿ? ನೀನ್ ಮಾಡಿರೋ ಅವಾಂತರನ ನೆನ್ಸ್ಕೋ. ನಗ್ಬೇಡ. ಅಮ್ಮನವರ ಮುಖಕ್ಕೆ ಮಸಿ ಬಳ್ದು ಬಂದಿದ್ಯಾ? ಅವಳು ನಿನ್ನ ತಪ್ಪನ್ನ ಕ್ಷಮಿಸ್ತಾಳೆ ಅನ್ಕೊಂಡಿದ್ಯಾ? ನನಗೇನು ಮಾಡಲ್ಲ. ನೀನ್ ಅಮ್ಮನವ್ರ ಅಂಶ ಅನ್ನೋದು ನಿನ್ನನ್ನ ಹೀಗೆಲ್ಲ ಆಡ್ತಾ ಇದೆ. ನ್ಯಾಯದ ಪ್ರಶ್ನೆ ಬಂದಾಗ ಅಮ್ಮನವ್ರು ಯಾರನ್ನು ಬಿಡೋದಿಲ್ಲ. ನಿನ್ನ ಪ್ರಾಣ ಕಾಪಾಡ್ಕೋಬೇಕಾದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು, ಎಚ್ಚರಿಸ್ತಾ ಇದ್ದೀನಿ. ನಾಲ್ಗೆ ಮೇಲೆ ಹಿಡ್ತಾ ಇರಲಿ ಕುರೂಪೆ. ನಿನ್ನ ಇಲ್ಲಿ ಆಹ್ವಾನಿಸಿದ್ದೆ ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ. ನೀನ್ ಆಹ್ವಾನಿಸಿದ್ಯಾ? ನಾನ್ ಬಂದಿದ್ದೀನಿ. ನಿನ್ನ ಕೆಲಸ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಆಗ್ಲೇ ಆ ಜಾಜಿ ನನ್ನನ್ನು ಅವಮಾನಗೊಳಿಸಿದ್ದು. ಅವಳ ಮೇಲೆ ಸೇಟ್ ತೀರಿಸಿಕೊಳ್ಳದೆ ನಾನು ವಿಶ್ರಮಿಸಲ್ಲ. ಅವಳ ರಕ್ತ
ಕುಡಿಯ ನಾನು ಎಲ್ಲಿಗೂ ಹೋಗಲ್ಲ. ನೀನು ಅವಳನ್ನ ಕೊಲ್ಲೋ ಹಾಗಿಲ್ಲ ಕುರೂಪಿ. ಕೊಲ್ತೀನಿ, ಕೊಂದೆ ಕೊಲ್ತೀನಿ. ಅವಳೇ ನಿನ್ನನ್ನ ಸಾಯಿಸ್ತಾಳೆ. ಶ್ರೀಚಕ್ರವನ್ನ ಗರ್ಭದಲ್ಲಿ ಹೊತ್ಕೊಂಡಿದ್ದಾಳ ಅವಳು. ಅವಳನ್ನ ಮುಟ್ಟಿದ್ರೆ ಸುಟ್ಟು ಹೋಗ್ಬಿಡ್ತೀಯ ನೀನು. ಈ ಕುರೂಪಿಯ ಕಷ್ಟ ಅನ್ನೋದು ಯಾವುದೂ ಇಲ್ಲ. ಹಾಗಾದ್ರೆ ನಾನು ನನ್ನ ದಾರಿನ ನೋಡ್ಕೋಬೇಕಾಗತ್ತೆ. ನಿನ್ನ ಇಷ್ಟ ಬಂದಂಗ ನೀನ್ ಮಾಡು. ನಿನ್ ಮಾತು ಕೇಳೋದಕ್ಕೆ ನಾನು ನಿನ್ ಸೇವಕ ಅಲ್ಲ. ನಾನ್ ಜಾಜಿನ ಕೊಂದೇ ತೀರೋದು. ಏನಿದು ಗುರುಗಳೇ, ಹೊರಟೇ ಬಿಟ್ನಲ್ಲ. ನಿಮ್ ಯಾವ ಮಾತು ಕೇಳ್ತಿಲ್ವಲ್ಲ ಅವನು. ಅವನನ್ನ ಈ ಭೂಮಿಗೆ ಆವಾಹನಿಸಿದ ನನ್ಗೆ ತಿರ್ಗಿ ಬಿದ್ದಿದ್ದಾನಲ್ಲ, ಅವನಿಗೆ ತಕ್ಕ ಪಾಠ ಕಲ್ಸೇ ಬಿಡೋದಿಲ್ಲ ಮಣಿಕಂಠ. ತಗೊಳ್ಳಿ ಪ್ರಸಾದ. ಲಲಿತಮ್ಮನವರೇ, ಏನಾದರೂ ಸಮಸ್ಯೆನಮ್ಮ? ನಿಮ್ಗೆ ಹೇಗೆ ಗೊತ್ತಾಯ್ತು? ಏನಿಲ್ಲ, ನೀವು ಬರ್ತಿದ್ದ ಹಾಗೆ ಯಾಕೋ ಮನಸ್ಸಿಗೆ ಕಳವಳ ಉಂಟಾಯ್ತು, ಅದಕ್ಕೆ ಕೇಳಿದೆ. ಏನಾಯ್ತಮ್ಮ? ನಿಮ್ಗೆ ಗೊತ್ತಲ್ಲ ದೇಶಿಕ್ರೆ, ನಮ್ಮ ಜಾಜಿಗೆ 4 ತಿಂಗಳು ತುಂಬ್ತಾ ಇದೆ. ಇಂಥ ಸಮಯದಲ್ಲಿ ದೇವ್ರ ಸ್ತೋತ್ರ ಹೇಳೋದು, ಧ್ಯಾನ ಮಾಡೋದು ಒಳ್ಳೇದು ಅಂತ ಜಾಜಿ ಬಂಗಾರಿ ಇಬ್ರನ್ನು ಕೂರಿಸ್ಕೊಂಡು ಖಡ್ಗಮಾಲ ಸ್ತೋತ್ರ ಪಠಿಸೋಣ ಅಂತ ದೇವ್ರ ಮನೆಗೆ ಕರ್ಕೊಂಡು ಹೋದೆ. ಜಾಜಿ ದೇವ್ರ ದೀಪ ಅಂಟಿಸಿದ್ಲು. ಬಂಗಾರಿ ಕೈಲಿ ಆರತಿ ಮಾಡಿಸೋಣ ಅಂತಿದ್ದೆ. ಅಷ್ಟರಲ್ಲಿ ಒಂದು ಎಡವಟ್ಟಾಗೋಯ್ತು. ಅಮ್ಮನವ್ರ ಮುಖಕ್ಕೆ ಮಸಿ ಬಿದ್ದು ಮೂರ್ತಿ ವಿಕಾರ ಆಗೋಯ್ತು. ಕೈತಪ್ಪಾದ ಚಾತುರ್ಯ. ಆದರೆ ಇದು ನಡೆದಿದ್ದು ಮುಸ್ಸಂಜೆ ವೇಳೆನಲ್ಲಿ. ಆಗ್ಲಿಂದ ಮನಸ್ಸಿಗೆ ಏನೋ ಒಂಥರ ತಳಮಳ. ಅದಕ್ಕೆ ನೀವು ಶಾಸ್ತ್ರಿಗಳು ಸಿಕ್ಕಿದ್ರೆ ಇದು ಯಾವುದು ಸೂಚನೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಜಾಜಿನೂ ಕರ್ಕೊಂಡು ಬಂದೆ. ಹೊತ್ತರದ ಹೊತ್ತಲ್ಲಿ ಅಮ್ಮನವ್ರ ಮುಖಕ್ಕೆ ಮುಸಿ ಅಮ್ಮನವ್ರು ಮುನಿಸ್ಕೊಂಡಿದ್ದಾರೆ ತಾಯಿ. ಮನೆಯಲ್ಲಿ ಏನಾದರೂ ಮಡಿ ಮೈಲ್ಗೆ ತಪ್ಪಿಸಿದ್ರಾ? ಇಲ್ವಲ್ಲ, ಮಡಿ ಮೈಲ್ಗೆ ನಾವೇನು ತಪ್ಪಿಸೋದೇ ಇಲ್ಲ. ಆ ವಿಷಯದಲ್ಲಿ ತುಂಬ ಕಟ್ನಿಟ್ಟು. ಸರಿಯಾಗಿ ಸ್ವಲ್ಪ ಯೋಚನೆ ಮಾಡಿ ಹೇಳಮ್ಮ. ಈ ಮದ್ಯ ಮಾಂಸ ಇಂಥದ್ದೇನಾದರೂ? ಚೇಚೆ, ನಮ್ಮ ಮನೇಲಿ ಅದೆಲ್ಲ ಇಲ್ಲ ದೇಶಿಕ್ರೆ, ನಿಮ್ಗೆ ಗೊತ್ತಲ್ಲ. ಅದು ಸರಿಯಮ್ಮ, ಆದರೆ ಆ ಜಗ್ಗಿ ವಿಷಯದಲ್ಲಿ ಇದನ್ನೆಲ್ಲ ಹೇಳೋಕೆ ಬರೋದಿಲ್ವಲ್ಲ. ಮೊದಲೇ ಅವನಿಗೆ ಕುಡ್ತದ ಚಟ. ಅವನೇನಾದರೂ ದೇವ್ರ ಮನೆ ಕಾಲಿಟ್ಟಿದ್ನ ಅಂತ? ಇಲ್ಲ ದೇಶಿಕ್ರೆ, ಅವನು ಇವತ್ತು ನಮ್ಮ ಮನೆ ಕಡೆನೇ ಬಂದಿಲ್ಲ. ಮತ್ತೆ ಬಂಗಾರಿ ಏನಾದರೂ ಮಾಂಸ ಗೀಂಸ ತಿಂದು ಮಡಿಯಾಗದೆ ಒಳಗಡೆ ಬಂದ?